ನಡೆದಿರುವಂಥ ಘಟನೆ ಇವತ್ತು ದಲಿತರ ಮನೆಗಳು ಧ್ವಂಸ ಮಾಡಿರೋವಂಥದ್ದು. ಇದು ಇವರು ಟೆರರಿಸ್ಟ್ ಆಗಿದ್ದರೆ ಮಾತ್ರ ಧ್ವಂಸಗಳು ಮಾಡೋಕ್ಕೆ ಜಾಗ ಇದು. ಟೆರರಿಸ್ಟ್ ಮನೇನು 15 ದಿವಸ ಟೈಮ್ ಕೊಟ್ಟು ಧ್ವಂಸ ಮಾಡ್ತಾ ಇದ್ದಾರೆ. ಇವರೇನು ದೇಶದ್ರೋಹಿಗಳ ಇಲ್ಲ ದೇಶಕ್ಕೆ ನನ್ನ ಮಾರಕ್ಕೆ ಕೆಲಸ ಮಾಡಿದ್ದಾರ? ಊರಲ್ಲಿರೋ ಖಾತೆ ಕಾನೂನು ತಿಳ್ಕೊಬೇಕು. ತಹಸೀಲ್ದಾರರು ಊರಲ್ಲಿ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಎಲ್ಲ 9-10 ಖಾತೆ ಮಾಡೋದು ಯಾರವನೇ ಅಂತ ಹೇಳ್ಬಿಟ್ಟು ಪಂಚಾಯತ್ PDO ಕಾರ್ಯಕ್ರಮ. ಅದು ಯಾರು ಮನೆ ಕಟ್ಕೊತಾರೆ? ಯಾರು ಊರಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? 85 ಸರ್ವೆ ನಂಬರಲ್ಲಿ ಎಷ್ಟು ಜನಕ್ಕೆ ಖಾತೆಗಳು ಹಕ್ಕುಪತ್ರ ಕೊಟ್ಟಿದ್ದೀರಿ ನೀವು? ಇವ್ರು ಯಾಕೆ ಹಕ್ಕುಪತ್ರ ತಗೊಬೇಕು? ಇವ್ರು ಆ ಊರಲ್ಲಿ ಹುಟ್ಟಿದ್ರೆ ಸಾಕು. ನಾನು ಆ ಊರಲ್ಲಿ ಹುಟ್ಟಿದ ಮೇಲೆ ನನಗೆ ನಾನು ಮನೆ ಅಲ್ಲಿ ಜಾಗದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡು ಹಕ್ಕಿದೆ. ನೀನು ಎಷ್ಟು ಜನಕ್ಕೆ 45 ಎಕರೆಯಲ್ಲಿ ನೀನು ಊರಾಗಿರೋದ್ರಲ್ಲಿ ಎಷ್ಟು ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದೀಯಾ? ನೀನು ಯಾಕೆ ದಬ್ತಾ ಇದ್ದೀಯ? ಯಾರ ಮಾತು ಕೇಳಿ ದಬ್ತಾ ಇದೀಯಾ? ಇವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ಕಟ್ಕೊಂಬೋದು. ಇವರು ಊರಲ್ಲಿ ನಾನು ಹುಟ್ಟಿದ್ದೀನಿ, ಈ ಊರಲ್ಲಿ ನಾನು ಬೆಳೆದಿದ್ದೀನಿ, ನನ್ನ ತಾತ ಮುದ್ದಜ್ಜ ಇಲ್ಲಿದ್ದಾರೆ, ಇದು ನನ್ನ ಹಕ್ಕು, ಇದು ನನ್ನ ಸರ್ವೆ ನಂಬರು. ಇವತ್ತು 6ನೇ ಗ್ಯಾರಂಟಿ ಅಂತೇಳಿ ತಂದು ಭೂ ಕೊಡ್ತೀರಿ, ಭೂ ಹಂಚ್ತೀರಿ ಅಂತೇಳಿ ಸರ್ಕಾರ ಹೇಳಿ ಇವತ್ತು ಭೂ ಹಂಚ್ತೀರಿ ಅಂತ ಅಂತ SC ST ಮನೆಗಳನ್ನ ಭೂ ಸರ್ವನಾಶ ಮಾಡೋದ? ಕಟ್ಟಿರೋ ಮನೆ 10 ಲಕ್ಷ ಕೊಟ್ಟು ಕೂಲಿ ಕಾರ್ಮಿಕ ಮಾರ್ಕೊಂಬಂದು ಇವರು 1 ರೂಪಾಯಿನೂ ದುಡ್ದು ಕಟ್ಟಿರೋದು. ಒಂದು ಇಟ್ಕೆ 30 ರೂಪಾಯಿ ಅಂದ್ರೆ 10 ಲಕ್ಷ ಖರ್ಚು ಮಾಡಿ ಕಟ್ಟಿರೋದು. 2,000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನು 10 ಲಕ್ಷದ ಮನೆ ಹೊಡೆದಾಕೋದ? ಇದೇನಾ ಭೂ ಗ್ಯಾರಂಟಿ? ಇದು ನಾಚಿಕೆ ಆಗಬೇಕು. ಸರ್ಕಾರಕ್ಕೆ ಮೊದಲೇ ಕಣ್ಣೆತ್ಕೊಂಡು ಇಲ್ಲಿ ಆಗಿರುವಂತವ್ರಿಗೆ ಪರಿಹಾರ ಕೊಟ್ಟು ಇದನ್ನ ಕೂಡಲೇ ಬಂದು ಅವ್ರಿಗೆ ಪರಿಹಾರ ಕೊಡ್ದಿದ್ರೆ ನಾವು ಇದ್ರ ಬಗ್ಗೆ ಚಿಂತಾಮಣಿಯಲ್ಲಿ ಧರಣಿ ಕೂತ್ಕೊಂಡು ನಾವು ಹೋರಾಟ ಮಾಡ್ತೀರಿ. ಈ ಹೋರಾಟನ ಬಿಡಲ್ಲ. ದಯವಿಟ್ಟು ಅವ್ರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಕ್ಷಮೆ ಕೇಳಿ ಅವ್ರಿಗೆ ಮನೆಗಳು ಕಟ್ಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಂತೀರಿ. ಇದು ಒಂದು 3-4 ದಿವಸ ಟೈಮ್ ಕೊಟ್ಟು ಇದ್ರ ಬಗ್ಗೆ ತಹಸೀಲ್ದಾರ್ ತಾವು ಮಾತಾಡಿ, ಸರ್ಕಾರದಾಗ DC ಅವ್ರ ತಾವು ಮಾತಾಡಿ ನಾವು ಧರಣಿ ಕಾಲ್ಫರ್ ಮಾಡ್ತೀರಿ. ಮುನ್ಷಾಮಣ್ಣ ನೇತೃತ್ವದ